ಸೊ ಗುಡ್ ಮಾರ್ನಿಂಗ್ ಗೈಸ್, ಹೆಂಗಿದ್ರ? ಐ ಹೋಪ್ ನೀವೆಲ್ಲರೂ ಮಸ್ತ್ ಇದ್ರ, ಸಖತ್ ಆಗಿದ್ರ ಅಂತ ಅನ್ಕೊಂಡಿನಿ. ಸೊ ಬಹಳ ದಿವಸ ಆಯ್ತು ವ್ಲಾಗ್ ಬರ್ಲಾರ್ದ. ಇವತ್ತು ಬಹಳ ದಿವಸ ಆದ್ಮೇಲೆ ಆಲ್ಮೋಸ್ಟ್ 6-7 ಮಂತ್ಸ್ ಆದ್ಮೇಲೆ ನಾ ವ್ಲಾಗ್ ಮಾಡ್ಲಿಕ್ಕತ್ತೀನಿ. ಏನಪ್ಪಾ ಅಂದ್ರೆ 2026 ಇಂದು ನ್ಯೂ ಇಯರ್ ಇಂದ 2026 ಇಯರ್ ಇಂದ ಸ್ಟಾರ್ಟಿಂಗ್ ನಮ್ಮ ಕೊಪ್ಪಳ ಜಾತ್ರೆಯಿಂದನೇ ಆಗಿರುತ್ತೆ ಯಾವಾಗಿದ್ರು. ಸೊ ಈ ಸಲನು ಕೂಡ ಕೊಪ್ಪಳ ಜಾತ್ರೆ 2ನೇ ದಿವಸ ನಿನ್ನೆ ಅದ್ದೂರಿಯಾಗಿ ರಥೋತ್ಸವ ಆಯ್ತು. ಈ ಸಲ ಮತ್ತೆ ಇನ್ನೊಂದು ಸಲ ಮಿರ್ಚಿಯನ್ನ ನಮ್ಮ ಕೊಪ್ಪಳದ ಗೆಳೆಯರ ಬಳಗ ಅವರು ಮಾಡ್ಕೊಂಡಿದಾರ. ಸೊ ಮಂಜು ಅಣ್ಣ ಅವ್ರು ಬಂದ್ರು. ಅಣ್ಣ ಆರಾಮಣ್ಣ? ಆರಾಮದೇವ್ರಿ, ನೀವ್ ಆರಾಮದ್ರ? ಅಣ್ಣ ಈ ಸಲ ಏನ್ ಅನ್ಕೊಂಡ್ರಿ? ಎಷ್ಟು ಈ ಸಲ ಮಿರ್ಚಿ 4ರಿಂದ 5 ಲಕ್ಷ ಭಕ್ತಾದಿಗಳಿಗೆ ಮಿರ್ಚಿ ಕೊಡುವ ಒಂದು ವ್ಯವಸ್ಥೆಯನ್ನ ಈಗಾಗಲೇ ತಯಾರಾಗ್ತಾ ಇದೆ. ಈಗ ಒಂದು 25 ಕ್ವಿಂಟಲ್ ಹಿಟ್ಟು, ಒಂದು 10 ಬ್ಯಾರಲ್ ಎಣ್ಣೆ, ಒಂದು 25 ಕ್ವಿಂಟಲ್ ಅಜವಾನ, 25 ಕೆಜಿ ಅಜವಾನ, 25 ಕೆಜಿ ಸೋಡಾ ಪುಡಿ, ಇವನ್ನೆಲ್ಲ ಒಂದು 400ರಿಂದ 500 ಬಾಣಿಸಿಗರು ಸೇರಿ ಮಾಡಿ ಪ್ರತಿಯೊಂದು 27 ಹಳ್ಳಿಗಳಿಂದ ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಗವಿಸಿದ್ದಪ್ಪನ ಭಕ್ತಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಯ್ತಣ್ಣ ಇದು? ಬೆಳಗ್ಗೆ 5:15 ಸ್ಟಾರ್ಟ್ ಆಗ್ತಾ ಇದೆ. ಬೆಳಿಗ್ಗೆ 5:15 ಬಿಟ್ಟು ಬಿಡ್ಲಾರ್ದಂಗ ಪುರ್ಸತ್ ಇರ್ಲಾರ್ದಂಗೆ ಎಲ್ಲಾರು 12 ಗಂಟೆವರೆಗೆ ಕೊಡ್ತೇವೆ. ರಾತ್ರಿ 12 ಗಂಟೆವರೆಗೂ ಕೂಡ ಮಿರ್ಚಿ ಪ್ರಸಾದ ಎಲ್ಲಾರ್ಗು, ಎಲ್ಲ ಭಕ್ತಾದಿಗಳಿಗೆ ನಮ್ಮ ಗೆಳೆಯರ ಬಳಗದ ಮಿರ್ಚಿ ಸೇವಾ ಬಳಗದಿಂದ ಎಲ್ಲಾರ್ಗು ಇರುತ್ತ. ಸೊ ಯಾರ್ಯಾರು ಮಿರ್ಚಿ ಆಮೇಲೆ ತಿನ್ಬೇಕು ಅನ್ಕೊಂಡಿರಿ, ಕೊಪ್ಪಳದ ಎಲ್ಲಾ ಆಸ್ಪಾಸ್ನವ್ರು ಬಂದು ಮಿರ್ಚಿ ಪ್ರಸಾದವನ್ನ ಸ್ವೀಕರಿಸಬೇಕು. ಮತ್ತ ನಮ್ ಗವಿಸಿದ್ದೇಶ್ವರ ಅಜ್ಜರ ಆಶೀರ್ವಾದ ಕೂಡ ಪಡ್ಕೋಬೇಕಂತ ನಾವು ಹೇಳ್ಕೊಡ್ತೀವಿ. ಸೊ ನಮ್ ಜೊತೆ ಇನ್ನೊಬ್ರು ಸೇವಾಕರ್ತರಿದ್ದಾರೆ. ಸರ್ ನಿಮ್ಮ ಹೆಸರು? ಶಿವನ್ಗೌಡ ಅಂತೇಳಿ. ಶಿವನ್ಗೌಡ ಸರ್ ಅಂತ ಹೇಳ್ಬಿಟ್ಟು. ಸರ್ ನೀವು ಯಾವಾಗ ಬಂದಿದ್ದೀರಾ ಇಲ್ಲಿ? ನಾನು ನಿನ್ನೆ ಬಂದಿದ್ದೀನಿ ಸರ್. ನಿನ್ನೆಯಿಂದನೇ ಸೇವಾ ಸ್ಟಾರ್ಟ್? ಹೌದು, ನಿನ್ನೆಯಿಂದನೇ ಸೇವಾ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಯಿಂದ ಮಿರ್ಚಿ ಹಾಕ್ತಾ ಇದ್ದಾರೆ. ರಾತ್ರಿ 10 ಗಂಟೆವರೆಗೂ ಮಿರ್ಚಿ ಆಗ್ತದೆ. ಸೊ ನೀವು ಯಾವ ಊರು ಸರ್? ಇಲ್ಲಿ ಮಣ್ಣೂರು ಸೂಗೂರು ಸರ್. ಕೊಪ್ಪಳ ತಾಲೂಕಾ? ಸಿರುಗುಪ್ಪ ತಾಲೂಕಿಂದ ಇಲ್ಲಿ ಬಂದಿದ್ದೀರಾ? ಹೌದು. ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಸೇವಾ ಮಾಡ್ತಾ? ಒಂದು 6-7 ವರ್ಷ ಆಯ್ತು ಸರ್. ನಂತರ 6-7 ವರ್ಷದಿಂದ ನೀವು ಇಲ್ಲೇ ಮಿರ್ಚಿ ಸೇವನೆ ಮಾಡ್ತಿದ್ದೀರಾ? ಹೌದು, ಬಂದು ಮಿರ್ಚಿ ಸೇವೆ ಆದಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟು ಅಜ್ಜನ ಸೇವೆಗೆ ನಾವು ಯಾವಾಗ್ಲೂ ಸಿದ್ಧರಾಗಿರ್ತೇವೆ. ನೀವು ಒಬ್ಬರೇ ಬಂದಿರಾ ಅಥವಾ ನಿಮ್ ಫ್ಯಾಮಿಲಿ ಅಥವಾ ಎಲ್ಲರೂ ಬಂದಿಲ್ಲ? ನಮ್ಮೂರಿಂದ ಒಂದು 15-20 ಮಂದಿ ಬಂದಿದ್ವಿ. ಬಟ್ ಈ ಕೊಪ್ಪಳ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕ ನೋಡಿದೀನಿ. ನಾನು ಡ್ರೈವರ್, ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕ ನೋಡಿದೀನಿ. ಈ ಕೊಪ್ಪಳದಂತೆ ನಡೆದಂತ ಜಾತ್ರೆ ಇಲ್ಲಿ ನಡೆಯಲ್ಲ. ಈ ಪರಿ ಜನ ಇಲ್ಲಿ ಕಲಿಯಲ್ಲ. ಹಂಗಾಗಿ ನಮ್ಮಿಂದ ಆದಟ್ ಕೈಲಿಂದ ಸಹಾಯ ಮಾಡಿ ಹೋಗೋದಷ್ಟೇ ನಮ್ಮ ಉದ್ದೇಶ ಆಗಿರ್ತದೆ. ಸೊ ನಿಮ್ಗೆ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಇಲ್ಲಿ ಜಾತ್ರೆ ನೋಡಕ್ಕೆ? ಈ ಜಾತ್ರೆ ನೋಡಕ್ ನನ್ನಿಂದ 6ರಿಂದ 7 ವರ್ಷ ಆಯ್ತು ಸರ್ ಬರಾಕತ್ತೀನಿ. ಕಂಟಿನ್ಯೂ ಬರ್ತಾ ಇದೀನಿ, ಪ್ರತಿ ವರ್ಷನೂ ಬರ್ತಾ ಇದೀನಿ. ನನ್ನಿಂದ ಆದಟ್ಟು ಅಡಿಗೆ ನೀಡೋದು, ನನ್ನಿಂದ ಎಷ್ಟು ಸೇವೆ ಆಗುತ್ತೆ ಅಷ್ಟು ಮಾಡಿ ಹೋಗ್ತೀನಿ. ಓಕೆ ಸರ್, ಸಿಗೋಣ ಸರ್ ಮತ್ತೆ. ಸೊ ಗೈಸ್, ನೀವು ಈಗ ನೋಡಿದ್ರಲ್ಲ ಎಲ್ಲ ಪ್ರಿಪರೇಷನ್ ಯಾವ ರೀತಿ ಅಂತ ನಡೆದಿರ್ತಂತ ಮಂಜು ಅಣ್ಣ ಅವರು ಮತ್ತ ಇವರೆಲ್ಲ ಹೇಳಿದ್ರು. ಸೊ ಯಾವ ರೀತಿಯಾಗಿ ಮಿರ್ಚಿನ ಈ ಟ್ರೇ ಅಲ್ಲಿ ಇದಾವಲ್ಲ, ಈ ಟ್ರೇ ಅಲ್ಲಿ ಇರ್ತಕ್ಕಂಥ ಮಿರ್ಚಿನ ಯಾವ ರೀತಿ ಅಲ್ಲಿ ಪ್ರಸಾದ ನಿಲಯ ಕಳಿಸ್ತಾರಂತ ನೋಡ್ಬೋದು ನೀವು. ಈ ಸೈಡ್ ನೋಡ್ಬೋದು ನೀವು. ಆರಾಮ್ ಸರ್. ಸೊ ಈ ರೀತಿ ಟ್ರೇನ ಟಾಟಾ ಎಸಿ ಒಳಗೆ ಹಾಕಿ ಅಲ್ಲಿಂದ ಅಲ್ಲಿ ಸಾಗಿಸ್ತಾರ. ಈ ಸೈಡ್ ನೋಡ್ಬೋದು ಮಿನಿಮಮ್ ಒಂದು 10 ಟ್ರೇಗಳು ಇಲ್ಲಿಂದ ಪ್ರಸಾದ ನಿಲಯಕ್ಕೆ ಹೋಗ್ತಾವು. ಒಂದು ಸಲ 40. ಸೊ ಒಂದು ಸಲ 40 ಟ್ರೇಗಳು ಈ ಟಮ್ ಒಳಗ ಅಲ್ಲಿಗೆ ತಗೊಂಡ್ ಹೋಗ್ತಾರ. ಅಲ್ಲಿ ಹಾಕಿ ಮತ್ತೆ ವಾಪಸ್ ಬರ್ತಾರ. ಇಲ್ಲಿ ನೋಡ್ಬೋದು ಎಷ್ಟು ಟ್ರೇಗಳು ಆಲ್ರೆಡಿ ನಿಮ್ಗ ಸ್ಟೋರ್ ಆಗಿ ಇಟ್ಟಿದಾರ. ಸೊ ಗೈಸ್, ಇಷ್ಟೋ ತನಕ ನೋಡಿದ್ರ ಇದು ಜಸ್ಟ್ ಬಿಗಿನಿಂಗ್. ನಿಮ್ಮ ಒಳಗ್ ಕರ್ಕೊಂಡು ಹೋಗ್ತೀನಿ ಅಂತ ಯಾವ ರೀತಿಯಾಗಿ ಮಿರ್ಚಿ ತಯಾರಾಗ್ತಾವು, 8ರಿಂದ 10 ಲಕ್ಷ ಮಿರ್ಚಿ, 10 ಲಕ್ಷ ಜನಕ್ಕೆ ಯಾವ ರೀತಿ ಮಿರ್ಚಿ ತಯಾರಾಗ್ತಾವ ಅಂತ ತೋರಿಸ್ತೀನಿ ಅಂತ. ಬರ್ರಿ ಒಳಗ ಹೋಗೋಣ. ಈ ಸೈಡ್ ಎಲ್ಲ ನೋಡ್ಬೋದು ಅಷ್ಟು ಮಿರ್ಚಿ ಮಾಡೋ ಪ್ಲೇಸ್ ಇದು. ಹೋದ್ಸಲ ಇಲ್ಲೇ ಆಕ್ಚುಲಿ ಜಿಲೇಬಿ ಮಾಡಿದ್ರು. ಸೊ ಈ ಸಲ ಮೈಸೂರ್ ಪಾಕ್ ಮಾಡ್ಯಾರ. ಸೊ ಮೈಸೂರ್ ಪಾಕ್ ಮಾಡಕ್ ಆಗ್ಲಿಲ್ಲ. ಸೊ ನಾನು ಬೆಂಗಳೂರಿಂದ ಇವತ್ತು ಮಾರ್ನಿಂಗ್ ಬಂದೆ, ಹಂಗಾಗಿ ಲೇಟ್ ಆಯ್ತು. ಈ ಸೈಡ್ ಎಲ್ಲ ನೋಡ್ಬೋದು ಮಿರ್ಚಿ ಯಾವ ರೀತಿ ಮಾಡ್ತಿದಾರೆ. 8ರಿಂದ 10 ಲಕ್ಷ ಜನಕ್ಕೆ ಯಾವ ರೀತಿ ಮಿರ್ಚಿ ತಯಾರಾಗ್ತಾವ ಅನ್ನೋದು ತೋರಿಸ್ತೀನಿ ಅಂತ. ನಮ್ ಜೊತೆ ಇನ್ನೊಬ್ರು ಸರ್ ಇದ್ದಾರೆ, ಡಾಕ್ಟರ್ ಕರ್ಮುಡಿ ಅಂತ ಹೇಳಿ. ಸರ್ ಆರಾಮಿದ್ದೀರಾ ಸರ್? ಈ ಸಲ ಯಾವ ರೀತಿ ನಿಮ್ ಸಿಗ್ನೇಚರ್ ಸ್ಟಾರ್ಟ್ ಆಯ್ತು?
ಎಷ್ಟು ಕಡ್ಲೆ ಇತ್ತು ಆಮೇಲೆ ಹಿಟ್ಟಿಗಳು ಎಲ್ಲಿಂದ ಬಂದವು? ಈ ಸಲ ಜನ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ನಾವು ಎಲ್ಲ ವ್ಯವಸ್ಥೆ ಸುಮಾರು 25 ಕ್ವಿಂಟಲ್ ಹಿಟ್ಟನ್ನ ಈಗ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೇವೆ. 22 ಕ್ವಿಂಟಲ್ ಮೆಣಸಿನಕಾಯಿ, ಒಂದು 10 ರಿಂದ 15 ಕೆಜಿ ಜೋಳನ, ಜೀರಿಗೆ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಸುಮಾರು 400 ರಿಂದ 500 ಜನರು ಇಲ್ಲಿ ಸೇವೆ. ಸರ್, ಇದು ಮಿರ್ಚಿ ಎಲ್ಲಿಂದ ಬಂದಿದೆ? ಚಿತ್ರದುರ್ಗದಿಂದ ಬಂದಿದೆ, ಹೊಸಪೇಟೆಯಿಂದ ಬಂದಿದೆ, ಎಲ್ಲ ಕಡೆಯಿಂದನೂ ಸೇವೆನಾ ಅಥವಾ ನಿಮ್ಮ ಸೇವೆನೆ ಅರ್ಚನ ಸೇವೆ. ಈ ಒಂದು ಗಂಗಲ ಜಾತ್ರೆ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥದ್ದು. ಕೂಡ ಸುಮಾರು ಸೇವೆ ನಡೀತಾ ಬಂದಿದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚು ರುಚಿಯನ್ನು ಮಾಡ್ತಕ್ಕಂಥದ್ದು. 5-6 ವರ್ಷದಲ್ಲಿ ರುಚಿಯನ್ನು ನಾವು ಕೊಡ್ತಂದ್ರೆ ಇದು ಭಕ್ತರ ಸೇವೆ, ಇದು ಪ್ರತಿಭೆಗಳ ಮನೆಗೆ ಪವಾಡ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಭಕ್ತಾದಿಗೂ ಮಿರ್ಚಿ ಸಿಗಲೇಬೇಕು. ಅಷ್ಟು ವ್ಯವಸ್ಥೆ ಮಾಡ್ಕೊಡ್ತೇವೆ. 25 ಎಲ್ಲೆಲ್ಲಿಂದ ಸೇವೆ ಮಾಡೋದಕ್ಕೆ ಎಲ್ಲ ಅಂದ್ರೆ ಎಲ್ಲ ಕೊಪ್ಪಳ ಜಿಲ್ಲೆ ಎಲ್ಲ ಆಧಾರಿತ ಜಿಲ್ಲೆ ಆಗಿರ್ಬೋದು, ತಾಲೂಕು, ಹಳ್ಳಿ ಎಲ್ಲರೂ ನಿಸ್ವಾರ್ಥ ಸೇವೆನ ಮಾಡಕ್ ಬಂದಿರುತ್ತೆ. ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಸಿನ್ನೂರು, ಗುರೇಬಾಳೂರು ಇರ್ಬೋದು, ಆಮೇಲೆ ಊರಿನ ಸಾಕಷ್ಟು ಜನ ಇದು ಮಾಡಿದ್ದಾರೆ. ಕೇವಲ ಭಕ್ತಿ ಸೇವೆಗೆ ಬಂದಿದೆ ಹೊರತು ಮಕ್ಕಳು. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡ್ತೀನಿ. ಧನ್ಯವಾದಗಳು. ಸೊ ನೀವು ಇಷ್ಟೊಂದಕ್ಕೆ ಎಲ್ಲ ನೋಡಿರಲ್ಲ, ಆ ಸೈಡ್ ಎಲ್ಲ ಮಿರ್ಚಿ ಯಾವ ರೀತಿ ಮಾಡ್ತಿದಾರ ಅಂತ ಹೇಳಿ. ಸೊ ಎಲ್ಲೆಲ್ಲಿಂದ ಬಂದಾರ, ಎಲ್ಲೆಲ್ಲಿಂದ ಸೇವೆ ಮಾಡಿದಾರ ಅನ್ನೋದು ಅವ್ರ ಕಡೆ ಒಂದ್ ಸ್ವಲ್ಪ ಮಾತಾಡೋಣ ಬರ್ರಿ. ಸೊ ಈ ಸೈಡ್ ನೋಡ್ಬೋದು ನೀವು ಯಾವ ರೀತಿ ಮಿರ್ಚಿ ಹಾಕ್ತಿದಾರ ಅಂತೇಳಿ. ನಮಸ್ತೆ ಸರ್. ನಮಸ್ತೆ ಅಣ್ಣ. ಸರ್, ಬಾಗಲಕೋಟ ಸರ್? ಹಾ, ಬಾಗಲಕೋಟೆ. ಯಾವರು? ಇಳಕಲ್ ತಾಲೂಕು, ಚಿಕ್ಕೋತಿಗೇರಿ. ಇಳಕಲ್ ತಾಲೂಕಾ? ಸೊ ಯಾವಾಗ ಬಂದಿರಿ ಸರ್? ನಿನ್ನೆ ಬಂದಿರೋದು ನಾವು. ನಿನ್ನೆ ಈವ್ನಿಂಗ್ ಅಥವಾ ಬೆಳಿಗ್ಗೆ ಬಂದಿದ್ದೀವಿ. ಸೇವೆ ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಮಾಡ್ತಾ ಬಂದು? ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಿರ್ಚಿ ಸೇವೆನೆ. ಹೆಂಗಿತ್ತು ಸರ್ ಈ ವರ್ಷ? ಹೋದ ವರ್ಷಕ್ಕಿಂತ ಈ ವರ್ಷ ಯಾವ ರೀತಿ ರೆಸ್ಪಾನ್ಸ್ ಇತ್ತು? ಈ ವರ್ಷ ತುಂಬಾ ರಶ್ ಇದೆ. ಸುಮಾರು ಒಂದು 10 ಲಕ್ಷದ ಮಿರ್ಚಿ ಮಾಡ್ತಾ ಇದೀವಿ. ಫುಲ್ ರಶ್ ಇದೆ. ಆಲ್ರೆಡಿ ಖಾಲಿ ಆಗ್ತಾ ಇದೆ. ಇನ್ನೂ ಇದೆ, ಇಟ್ಟಿದೆ, ಮಾಡ್ತಾ ಇರೋದ. ಇವತ್ತು ರಾತ್ರಿ 12 ಗಂಟೆವರೆಗೂ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೀವು ಈಗ ನೋಡಿದಾಗ ಬಾಗಲಕೋಟೆದಿಂದ ಬಂದಾರ ಗವಿಸಿದ್ದೇಶ್ವರ ರಾಜ್ಯದಿಂದ ಸೇವೆ ಮಾಡ್ಲಿಕ್ಕೆ. ಸೊ ಈ ಸೈಡ್ ಒಂದು ನೋಡ್ಬೋದು, ಈ ಸೈಡ್ ಒಂದು ಗ್ರೂಪ್ ಮಿರ್ಚಿ ಮಾಡ್ತಾ ಇದಾರ. ಸೊ ಸರ್, ಯಾವ ಊರು ಸರ್ ನಿಮ್ದು? ನಮ್ಮ ಸಿಂಧನೂರು. ಸಿನ್ನೂರಾ? ಸಿನ್ನೂರಿಂದ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಮಿರ್ಚಿ ಸೇವೆ ಮಾಡ್ತಾ? ನಾವು ಬಹಳ ವರ್ಷದಿಂದ ಸೇವೆ ಮಾಡಕತ್ತೀವಿ. ಬಹಳ ವರ್ಷದಿಂದ ಮಾಡ್ತಾ ಇದ್ರ ಸರ್? ನಿನ್ನೆ ಬಂದ್ರ ಅಥವಾ ಯಾವಾಗ ಬಂದ್ರೆ ಸರ್? ಎಷ್ಟು ದಿವಸ ಆಯ್ತು ನೀವು ಸೇವೆ ಮಾಡ್ತಾ? ಆಯ್ತು ಬಂದು 5 ದಿನ ಆಯ್ತು. 5 ದಿನದಿಂದ ಸೇವೆನೆ ಮಾಡ್ತಿದ್ರು ರಾಜ್ಯಂದು. 5 ದಿನ ಮೈಸೂರು ಪಾಕ್ ಮಾಡಿದ್ವಿ 2 ದಿನ. ಸಿನ್ನೂರ್ ಕಡೆಯಿಂದ ಮೈಸೂರು ಪಾಕ್ ಗೆಳೆಯರ ಬಾಗಿದೆ. ಇವಾಗ ಮಿರ್ಚಿ ಸೇವೆನಾ? ಓಕೆ ಓಕೆ ಸರ್. ಎಲ್ಲ ನಮ್ಮ ಸಿನ್ನೂರು ಗೆಳೆಯರ ಬಳಗದ ವತಿಯಿಂದ ಅಜ್ಜನವರ ಜಾತ್ರೆಯಲ್ಲಿ ಪ್ರತಿ ವರ್ಷನೂ ನಮ್ದೊಂದು ಅಳಿಲು ಸೇವೆ ಮಾಡ್ತಾ ಬಂದಿದ್ದೀವಿ. ಒಂದು 20 ವರ್ಷ ಆಯ್ತು ನಾವು ಜಾತ್ರೆಗೆ ಬರಕ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಜ್ಜನವರ ಜಾತ್ರೆಯಲ್ಲಿ ಮಿರ್ಚಿ ಸೇವಾ ಕಾರ್ಯಕ್ರಮ ನಡೆದಿದೆ. ಮೊನ್ನೆ ನೀವು ಮೈಸೂರು ಪಾಕ್ ಮಾಡಿದ್ರಿ, ಇವಾಗ ಮಿರ್ಚಿ? ಹೌದು ಸರ್, ಹೌದು. ಎಷ್ಟು ವರ್ಷ ಆಯ್ತು ಸರ್ ನೀವು? ನಾವೊಂದು 20 ವರ್ಷ ಮೇಲೆ ಆಯ್ತು ಸರ್ ಬರಕ. ನಿಮ್ದೆಲ್ಲ ಏನು ಗ್ರೂಪ್ ಇದೆನಾ ಅಥವಾ? ಸಿಂಧನೂರು ಒಂದು ಗೆಳೆಯರ ಭಾಗ ಇದೆ, ಅವ್ರ ಕಡೆಯಿಂದಾನೇ ಬರ್ತಾರೆ. ನಾವು ಬಂದ್ರು ಒಂದು ನಮ್ಮ ಕೈಲಿ ಏನಾಗ್ತಲ್ಲ ಅದ ಒಂದು ಅಳಿಲು ಸೇವೆ ಮಾಡಿ ಹೋಗ್ತೀವಿ. ಈ ಅಜ್ಜರು ಮಠಕ್ಕೆ ಏನು ಕೆಲಸ ಮಾಡಿದ್ರು ಕಡಿಮೆನೆ, ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಮಿರ್ಚಿ ಮಾಡೋರಿಗೆ, ಮಿರ್ಚಿ ಮಾಡ್ತಕ್ಕಂಥ ಸೇವಾಕರ್ತರಿಗೆ ಬರೀ ಮಿರ್ಚಿ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ಚಹಾ ಕೂಡ ಎಲ್ಲರಿಗೂ ಮಾಡಿ ಸಪ್ಲೈ ಮಾಡಲಾಗುತ್ತೆ. ಇಲ್ಲಿ ಬಿಸಿನೀರು ರೆಡಿ ಆಗಿದೆ. ಸೊ ಬಿಸಿನೀರು ಅದ್ರಾಗ ಚಹಾ ಪುಡಿ ಹಾಲೆಲ್ಲ ಹಾಕಿ
ಇನ್ಸ್ಟಂಟ್ ಆಗಿ ಚಹಾ ಮಾಡಿ ಎಲ್ಲರಿಗೂ ಸೇವಾಕಾರರಿಗೆ ಚಹಾ ಕೂಡ ಸೇವೆ ಅದ, ಇಲ್ಲಿ ನೋಡ್ಬೋದು ನೀವು. ಕಡ್ಲೆ ಹಿಟ್ಟು, ಸೊ ಆಮೇಲೆ ಇಲ್ಲಿ ಸೋಡಾ ಪುಡಿ, ಉಪ್ಪು, ಆಮೇಲೆ ಅಜ್ವಾನ ಇದೆಲ್ಲ ರೆಡಿ. ಆ ಸೈಡ್ ಹಿಟ್ಟು ಮಿಕ್ಸಿಂಗ್ 8 ಲಕ್ಷ ಮಿರ್ಚಿ ಮಾಡ್ಲಿಕ್ಕೆ ಕೈಲಿಂದ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಮನೆಯಲ್ಲಿ, ಅಷ್ಟು ಸುಲಭ ಅಲ್ಲ ಇಷ್ಟು ಜನಕ್ಕೆ ಹಿಟ್ಟು ಕಲಿಸೋದು. ಇಲ್ಲಿ ನೋಡ್ಬೋದು ನೀವು ಹಿಟ್ಟು ಯಾವ ರೀತಿ ಬಲ್ಕಾಗಿ ಕಲಿಸೋದು. ಈ ಸೈಡ್ ನೋಡ್ಬೋದು ನೀವು, ಇದು 25 kg 2 ಹಿಟ್ಟು ಆಗ್ತೈತಿ. 50 kg ಹಾಕಿ ಅದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಜೀರಿಗೆ ಆಮೇಲೆ ಸೋಡಾ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಆಗ್ತೈತಿ. ಕೈಲಿ ಅಂದ್ರೆ ಬಹಳ ಟೈಮ್ ತಗೋತೈತಿ. ಇದು ಬಹಳ ಬೇಗ ನಾವು 200 ಜನ ಬಾಣಸಿಗರಿಗೆ ಕೊಡ್ಬೇಕಾಗಿರೋದ್ರಿಂದ 2 ಇದನ್ನ ಪೇಂಟ್ ಕಲಸೋ ಮಿಷಿನ್ ಕಲಸಿ 10 ನಿಮಿಷದಲ್ಲಿ ಕೊಡ್ತೀವಿ. ಹೆಚ್ಚು ಕಡಿಮೆ ಆದ್ರೂ ನೀರು ಜಾಸ್ತಿ ಆದ್ರ ನೀರು ಕಮ್ಮಿ ಆದ್ರೂ ಸಾಧ್ಯ ಆಗುತ್ತೆ. ಒಬ್ಬರು ಭಟ್ರು ಏನ್ ಮಾಡ್ತಾರ, ಅದಕ್ಕೆ ಏನೇನು ಪ್ರಮಾಣ ಬೇಕನ್ನೋದನ್ನ ಅವ್ರು ಹಾಕಿ ಕೊಡ್ತಾರ, ನಾವು ಮಿಕ್ಸ್ ಮಾಡಿ ಕೊಡ್ತೀವಿ. ಸುಮಾರು 5 ರಿಂದ 6 ಲಕ್ಷ ಇವತ್ತು ಒಂದ್ ದಿವಸ ಮಿರ್ಚಿ ನಾವು 11 ವರ್ಷದಿಂದ ಮಾಡ್ಕೊಂಡ್ ಬಂದಿವಿ ಗೆಳೆಯರ ಬೆಳಗ, ಮುಂದೂ ಮಾಡ್ತೀವಿ. ಸೊ ಇದು ಎಷ್ಟೊತ್ತು ಬೇಕು ಸರ್? ಇದು 50 kg ರೆಡಿ ಆಗಕ್ಕೆ ಒಂದ್ಸಲ ಮಿಕ್ಸ್ ಆಗಿ ಪ್ರಾಪರ್ ಆಗಿ ರೆಡಿ ಆಗಿ ಕಳಿಸ್ಲಿಕ್ಕೆ 15 ನಿಮಿಷ ಬೇಕು. 15 ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ಬಿಡುತ್ತೆ. ಸೊ ಒಂದ್ಸಲ ಎಷ್ಟು ಮಿರ್ಚಿ ಆಗ್ಬೋದು ಸರ್ ಇದ್ರಲ್ಲಿ? ಅಲ್ಲ, ಅಂದಾಜು ಅನ್ನಕ್ ಬರಲ್ಲ. ಒಂದೇ ಸಲಕ್ಕೆ 3000 ಮಿರ್ಚಿ ಮಾಡೋಷ್ಟು ಹಿಟ್ಟು ಆಗತ್ತಿದೆ. ಒಂದೇ ಸಲ 3000 ಮಿರ್ಚಿ ಆಗ್ಬಹುದು. ಅಷ್ಟು ಹಿಟ್ಟು ಬಳಸಿದ್ರೆ ಒಂದ್ 3000 ಇಂದ 3500 ಆಗಷ್ಟು ಮಿರ್ಚಿ ಆಗಷ್ಟು ಹಿಟ್ಟು ಇರ್ತೈತಿ. ಕಡ್ಲಿ ಹಿಟ್ಟು ಎಷ್ಟು? 25 ಕ್ವಿಂಟಲ್ ಹಿಟ್ಟು, 25 ಕ್ವಿಂಟಲ್ ಮೆಣಸಿಕಾಯಿ, 25 kg ಜೀರಿಗೆ, 25 kg ಉಪ್ಪು, 25 kg ಸೋಡಾ ಪುಡಿ. ಇಷ್ಟೆಲ್ಲ ಆದ್ಮೇಲೆ ಒಂದ್ ಬರೀ ಮಿರ್ಚಿಯಿಂದ ಇಷ್ಟೆಲ್ಲ ಪರಿಶ್ರಮಗಳು ಇರುತ್ತೆ. ಆಮೇಲೆ ಗದಗ, ಹುಬ್ಳಿ ಎಲ್ಲೆಲ್ಲೋ ಬೇರೆ ಬೇರೆ ಡಿಸ್ಟ್ರಿಕ್ಟ್ ದೂರದಿಂದ ಬಂದಿದ್ದಾರೆ. ಸೊ ಇಲ್ಲೊಂದು ಗ್ರೂಪ್ ಕೇಳೋಣ ಬರ್ರಿ, ಇವ್ರು ಯಾವ ಊರಿಂದ ಬಂದಿದ್ದಾರೆ, ಎಲ್ಲಿಂದ ಸೇವೆ ಮಾಡಕ್ ಬರ್ತಿದ್ದಾರೆ ಅಂತ. ಮೇಡಮ್ ಯಾವ ಊರು ಮೇಡಮ್? ಬನ್ನಿಕೊಪ್ಪ ಅಂತ. ಬನ್ನಿಕೊಪ್ಪ, ಇಲ್ಲಿ ತಳಕಲ್ ಬನ್ನಿಕೊಪ್ಪ. ಸೊ ಯಾವಾಗ ಎಷ್ಟೊತ್ತಿಗೆ ಬಂದಿದ್ರೆ ಮೇಡಮ್? ನಾವು 8 ಬಂದಿದ್ವಿ. ಅಜ್ಜನ್ ಸೇವೆ, ಮಿರ್ಚಿ ಸೇವೆ ಮಾಡೋದಕ್ಕೆ. ಓಕೆ, ಎಷ್ಟು ವರ್ಷ ಆದ್ ಮೇಡಮ್ ನೀವು ಸೇವೆ ಮಾಡ್ತಾ ಇಲ್ಲಿ? ನಾವ್ ಒಂದ್ 5 ವರ್ಷ ಆಯ್ತು. 5-6 ವರ್ಷದಿಂದ ಮಿರ್ಚಿ ಸೇವೆ ಮಾಡಕ್ ಬಂದಿದ್ದೀರಾ? ಓಕೆ, ತೇರು ಹೆಂಗಿತ್ತು ಮೇಡಮ್? ಸೂಪರ್ ಇತ್ತು ತೇರು. ನಿನ್ನೆ ಎಲ್ಲ ಚೆನ್ನಾಗಿ ಆಗಿತ್ತು. ಓಕೆ ಮೇಡಮ್. ಸೊ ಗಾಯ್ಸ್, ನೀವು ಅಲ್ಲಿ ನೋಡ್ಲಿಕ್ಕತ್ರಲ್ಲ ಯಾವ್ಯಾವ ಅಲ್ಲೆಲ್ಲ ಮಿರ್ಚಿ ರೆಡಿಯಾಗಿ ಆ ರೀತಿ ಟ್ರೈನಾಗ ತೊಗೊಂಬಂದು ಹಿಂದೆ ನೋಡ್ಲಿಕ್ಕತ್ರಲ್ಲ, ಇದು ಅಷ್ಟು ಮಿರ್ಚಿದ ರಾಶಿ ಇಲ್ಲಿ ನೋಡ್ಬೋದು, ಅಷ್ಟು ಮಿರ್ಚಿ ಇವು. ಸೊ ಇದು ಉತ್ತರ ಕರ್ನಾಟಕದ ಫೇಮಸ್ ಅಲ್ಲ, ಸೊ ಹಂಗಾಗಿ ಮಿರ್ಚಿ ಅಂದ್ರೆ ಜನ ಅಷ್ಟು ಲವ್ ಅವರಿಗೆ. ಇಲ್ಲಿ ನೋಡ್ಬೋದು ನೀವು, ಮಿರ್ಚಿ ಅಂದ್ರೆ ಮಿರ್ಚಿ ಸಲುವಾಗಿ ಜನ ನೋಡ್ಬೋದು ನೀವು. ಇಲ್ಲಿ ಈ ಸೈಡ್ ಮೆಣಸಿನ್ಕಾಯಿ ಆಗಿರ್ಬೋದು, ಆ ಸೈಡ್ ಎಣ್ಣೆ ಹಾಕಿ ಮಿರ್ಚಿ ಎಲ್ಲ ರೆಡಿ ಮಾಡೋದೇನಿದೆಯಲ್ಲ, ಸೊ ಇಲ್ಲಿಂದ ಟ್ರೈನಾಗಿ ತುಂಬಿಕೊಂಡು ಅದನ್ನು ಆಗಲೇ ತೋರಿಸ್ದಂಗೆ ಒಯ್ತಾರಲ್ಲಿ. ಸೊ ಆ ಸೈಡು ಹೋಗೋಣ ಅಂತ. ಇದು ನೋಡ್ರಿ, 10 ಜನ ಜಾತ್ರೆ 2026ದ ಮಿರ್ಚಿ ವ್ಲಾಗ್. ಎಲ್ಲ ಹಿಂದೆಲ್ಲ ಇಷ್ಟೊಂದಕ್ಕೆ ನೋಡಿದ್ರು ಅಷ್ಟು ಮಿರ್ಚಿ ಮಾಡ್ತಕ್ಕಂಥ ಪ್ಲೇಸ್ ಇದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸಿಗ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರ್ರಿ. ಗುಡ್ ಬೈ, ಟೇಕ್ ಕೇರ್, ಟಾಟಾ ಆ್ಯಂಡ್ ಜೈ ಹಿಂದ್.